ಹಾಯ್ ಆಲ್ ನಾ ಬೆಳಗ್ಗೆ ಎಲ್ಲ ರೊಟ್ಟಿನ ಮುಗಿಸ್ಕೊಂಡು ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡೋಣ ಅಂತ ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತಿದ್ದೀನಿ. ಯಾಕಂದರೆ ನಿನ್ನೆ ಶಿವರಾತ್ರಿ ಎಲ್ಲ ಫಲಹಾರ ತೊಗೊಂಡಿದ್ದಕ್ಕೆ ಹಸಿವಾಗಿರುತ್ತೆ ಅಂತ ರೊಟ್ಟಿ, ಮತ್ತು ನಮ್ಮ ಮನೆಯವರಿಗೆ ಬಾಕ್ಸಿಗೆ ಆಗುತ್ತೆ, ಮಧ್ಯಾಹ್ನನೂ ಆಗುತ್ತೆ, ಇವಾಗೂ ಆಗುತ್ತೆ ಅಂತ ರೊಟ್ಟಿ ಮಾಡ್ತಿದ್ದೀನಿ. ಮತ್ತು ಮಧ್ಯಾಹ್ನ ನನ್ನ ಮಕ್ಕಳು ಫ್ರೂಟ್ ಕಟ್ ಮಾಡ್ಕೊಳ್ಳೋ ಮಮ್ಮಿ ವಾಟರ್ ಮೆಲನ್ ಅಂದರು. ಇದು ನಿನ್ನೆ ಶಿವರಾತ್ರಿ ಅಲ್ಲ, ಶಿವರಾತ್ರಿ ಕಟ್ ಮಾಡಬೇಕಿತ್ತು. ಆದರೆ ನಮ್ಮ ಮಗಳು ತನ್ವಿ ಅದಾಳಲ್ಲ, ಇಲ್ಲ ಮಮ್ಮಿ ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಬೇಗ ಬರ್ತೇನೆ, ನನಗೆ ಮಧ್ಯಾಹ್ನ ಕಟ್ ಮಾಡಿಕೊಡು ಮಮ್ಮಿ ತಿನ್ನೋಣ ಅಂತಂದಿದ್ಲು. ಅವ್ರು ಎಕ್ಸಾಮ್ ಇರೋದಕ್ಕೆ ಬೇಗ ಬಿಡ್ತಾರೆ, 12:30ಗೆ ಆಲ್ರೆಡಿ ಮನೇಲಿ ಇರ್ತಾಳೆ. ಹಾಗೆ ಕಟ್ ಮಾಡಿಕೊಂಡು ನಾನು ನನ್ನ ಮಕ್ಕಳು 3 ಜನನೂ ತಿಂದು ಮಧ್ಯಾಹ್ನ ಬಿಸಿಬೇಳೆ ಬಾತ್ ಮಾಡಿಕೊಡು ಅಂದರು. ಅದಕ್ಕೆ ಬಿಸಿಬೇಳೆ ಬಾತ್ ಮಾಡಿಕೊಟ್ಟೆ, ತಿಂದರು. ಮತ್ತು ರಾತ್ರಿಗೆ ಪೂರಿ ಮಾಡಿಕೊಡು ಮಮ್ಮಿ ಅಂದರು, ಪೂರಿ ಮಾಡಿಕೊಟ್ಟು ನಮಗೆ ಹೆಸರುಕಾಳು ಪಲ್ಯ, ರೊಟ್ಟಿ, ಬೆಳಗ್ಗೆ ಮಾಡಿದ ರೊಟ್ಟಿನೇ ಇತ್ತು. ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಮತ್ತು ಒಂದು ಸ್ವಲ್ಪ ವಾಕ್ ಮಾಡಿ ಬರೋಣ ಅಂತ ವಾಕ್ ಮಾಡ್ಕೊಂಬಂದು ಇಲ್ಲಿಗೆ ನನ್ನ ಬ್ಲಾಗ್ನ ಕಂಪ್ಲೀಟ್ ಮಾಡಿದೆ. ಬಾಯ್ ಆಲ್.